ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಲಾವಣ್ಯ ಕುಮಾರಿ ಅಂತೇಳಿ, ಊರು ಸಂಡೂರು ಭಾಗದವರು, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಗಂಡ ಇಲ್ಲದೆ ಸೌತೆಕಾಯಿ ಇಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನಿವರಿಗೆ ಸದ್ಯಕ್ಕೆ ಬೇಕಾಗಿರೋದು 6 ಇಂಚಿನ ಗೂಟ ಮಾತ್ರ. ಸ್ಥಳ ಬಂದರೆ ಸ್ವಂತ ಮನೆಯಲ್ಲೇ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ BMW 3 ಸೀರೀಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಗಂಡ ಇಲ್ಲದೆ ಈ ಥರ ಮಾಡುತ್ತಿದ್ದೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಗಂಡ ತೀರಿಕೊಂಡಿಲ್ಲ, ಜಸ್ಟ್ ದೂರ ಆಗಿದ್ದಾರೆ ಅಂತೇಳಿ ತಿಳಿಸಿರೋದು. ಅವರು ದೂರ ಆದಾಗಿನಿಂದ ತೂತಿಗೆ ಸುಖ ಇಲ್ಲ, ಹಾಗಾಗಿ ದಿನ ತೂತಿಗೆ ಸೌತೆಕಾಯಿ ಇಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಈ ಒಂದು ಸಮಯದಲ್ಲಿ ಯಾರೇ ಹುಡುಗರು ಬಂದರೂ ಕೂಡ ಕೊಡೋದಕ್ಕೆ ರೆಡಿ ಇದ್ದೇನೆ, ಆದರೆ ಒಂದು ಕಂಡೀಷನು, ಮನೆಗೆ ಬಂದು ಸುಖವನ್ನು ಕೊಟ್ಟರೆ ಮಾತ್ರ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಗಂಡನಿಂದ ದೂರ ಇದ್ದು ಬೆಳೆಸಿಕೊಂಡ ಹವ್ಯಾಸದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಗಂಡನಿಂದ ದೂರ ಇದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಯಾರೇ ಬಂದರೂ ಕೂಡ ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಹುಡುಗರಿಗೂ ಕೂಡ ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಇವರಿಗೆ ಸದ್ಯದ ಮಟ್ಟಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ 20ರ ವಯಸ್ಸಿನ ಹುಡುಗರೇ ಬೇಕಾಗಿದ್ದಾರೆ ಅಂತೇಳಿ ತಿಳಿಸಿರೋದು. ಇನ್ನು ಎರಡನೇದು, 60ರ ಮೇಲ್ಪಟ್ಟ ಮುದುಗರಿಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಸೀರೆ ಬಿಚ್ಚಿ ತೂತಿಗೆ ನಾಲಿಗೆ ಇಡುವವರು ಬೇಕು. ಇನ್ನು ಸತತವಾಗಿ 30 ನಿಮಿಷ ಸುಖ ಕೊಡುವವರನ್ನು ಕೊನೆ ತನಕ ಇಟ್ಟುಕೊಂಡು ಸುಖ ಪಡೆಯುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿರುವ BMW 3 ಸೀರೀಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜುಲೈ 2020 ಅಂತೇಳಿ ತಿಳಿಸಿರೋದು. ಅಂದರೆ 2020ರ ಮಾಡೆಲ್ ಇದು. ಇನ್ಸೂರೆನ್ಸು ಇನ್ನೂ ಕೂಡ ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 20,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1998 CCದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಹಾಗೆ ಇನ್ನರ್ ಲುಕ್ ಕಳಿಸಿರುವಂಥದ್ದು. ಇದನ್ನು ಹೊರತುಪಡಿಸಿ ಕೆಲವೊಂದು ಫೀಚರ್ಸು ಮತ್ತು ಸ್ಪೆಸಿಫಿಕೇಷನ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಡ್ಸ್ ಅಪ್ ಡಿಸ್ಪ್ಲೇ ಇದೆ, ಪವರ್ಡ್ ಫ್ರಂಟ್ ಸೀಟ್ ಇರುವಂಥದ್ದು, ಡ್ರೈವ್ ಮೋಡ್ಸ್ ಕೂಡ ಇದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಸ್ಪೆಸಿಫಿಕೇಷನ್ನು, ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ಮೊದಲೇ ತಿಳಿಸಿದಾಗೆ 1998 CCದು, ಪವರು 254 BHPದು, ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ, ಟಾಪ್ ಸ್ಪೀಡು 250 ಕಿಲೋಮೀಟರ್ ಪ್ರತಿ ಗಂಟೆಗೆ ಓಡುತ್ತೆ. ಡ್ರೈವ್ ಟೈಪು RWD ಅಳವಡಿಸಿದ್ದಾರೆ. ಇನ್ನು ಫ್ಯೂಯಲ್ ಟೈಪು ಪೆಟ್ರೋಲು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇದು ಇನ್ನರ್ ಲುಕ್ಕು. ಇದರ ಪಕ್ಕದಲ್ಲಿರೋದು AC ವೆಂಟಿಲೇಟರ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.